ನಾಚಿಕೆ ಬರಬೇಕು ಅವ್ರಿಗೆ. 16 ಹಳ್ಳಿಗಳು 1.5 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಐತಿ. ಆದ್ರೂ ಕೂಡ ಇಂಥ ಒಂದು ಯೋಗ್ಯವಾದವರನ್ನ ತಾಲೂಕು ಕೇಂದ್ರಗಳು ಮಾಡಕ್ಕೆ ಹಿಂಜರಿತ ಅನ್ನೋದು ಅತ್ಯಂತ ಒಂದು ದುರಂತ ಸಂಗತಿ. ಆದ್ರಿಂದ ಇವತ್ತು ಕೇಂದ್ರವನ್ನು ತಾಲೂಕು ಕೇಂದ್ರವನ್ನು ಮಾಡಲು ಬದ್ಧರಾಗಿ ಹೋರಾಟವನ್ನು ಪ್ರಾರಂಭಿಸಿದ್ದು, ಈ ಹೋರಾಟವನ್ನು ಯಶಸ್ವಿಗೊಳಿಸಲು ಸರ್ವರು ಕೂಡ ಒಂದಾಗಿ ಬಂದು ಇದಕ್ಕೆ ಬೆಂಬಲಿಸಬೇಕು. ಇಂದಿನ ದಿನ ಮಾಲಿಂಗ್ಪುರ ಹಾಗೂ ಸುತ್ತಮುತ್ತಲ ಎಲ್ಲ ಗ್ರಾಮಗಳು ಕೂಡ ಬಂದ್ ಮಾಡಿ ಇಲ್ಲಿ ಹೋರಾಟವನ್ನು ಮಾಡಲಾಗ್ತಾ ಇದೆ. ಬಂಧುಗಳೇ, ಮಾಲಿಂಗ್ಪುರದ ಒಂದು ಅತ್ಯಂತ ಯೋಗ್ಯ ಪಟ್ಟಣವಾಗಿದ್ದು ತಾಲೂಕು ಕೇಂದ್ರವಾಗಲು ಎಲ್ಲ ಅರ್ಹತೆಗಳು ಹೊಂದಿದೆ. ಆದರೂ ಕೂಡ ಸರ್ಕಾರ ಈ ಒಂದು ಪಟ್ಟಣಕ್ಕೆ ಅನ್ಯಾಯ ಮಾಡುತ್ತಿರುವುದು ಸೂಕ್ತ ಸಂಗತಿಯಲ್ಲ. ದಯವಿಟ್ಟು ಬೋರ್ಡಿಂಗ್ ತಿರುಗಿಸ್ರಿ. ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು, ತಾಲೂಕು ಬೇಕು. ಯಾತಕ್ಕಾಗಿ ಹೋರಾಟ? ತಾಲೂಕಿಗಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ? ಧಿಕ್ಕಾರ 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 ಧಿಕ್ಕಾರ. ಹೋರಾಟದಲ್ಲಿ ಏನಾದರೂ ದೊಡ್ಡ ಘಟನೆ, ದುರ್ಘಟನೆ, ಅನ್ಯಾಯ, ಅಪಘಾತ ಏನಾದರೂ ಜರುಗಿದ್ರೆ ಇದಕ್ಕೆ ನೇರವಾಗಿ ಸನ್ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳೇ ಕಾರಣ ಅನ್ನೋದನ್ನ ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಬಂಧುಗಳೇ, ನಮ್ಮ ಕರ್ನಾಟಕ ಲಾಲ್ ಆಕ್ಟ್ನಲ್ಲಿ ಕೊಟ್ಟಂತ ಎಲ್ಲ ಇತಿಮಿತಿಗಳಿಗಿಂತ ಯಾಕಂದ್ರೆ ಸ್ಥಳೀಯ ಸಂಸ್ಥೆಗಳ ಅನುಮತಿ ಪಡ್ಕೋಬೇಕು. ನಮಗೆ ಬರುವಂತ 7-8 ಗ್ರಾಮ ಪಂಚಾಯತ್ ಎಲ್ಲರೂ ಕೂಡಿ ಮಾಲಿಂಗ್ಪುರ ತಾಲೂಕಿಗೆ ಅನುಮತಿ ಕೂಡ ಕೊಟ್ಟಾರ. ತಾಲೂಕಿನಲ್ಲಿ ನಾವು ಸೇರ್ಪಡೆ ಆಗ್ತೀವಿ ಅಂತ ಒಪ್ಪಿಗೆ ಪತ್ರ ಕೊಟ್ಟಾರ. 10 ಹಲವಾರು ಸಂಘ ಸಂಸ್ಥೆಗಳು ಕೊಟ್ಟಾರ. ಇಷ್ಟೆಲ್ಲ ಅನುಕೊಂಡಿದ್ರು ಕೂಡ 1000 ದಿನ ದಾಟಿದ್ರು ನಮ್ಮ ವರದಿ ಹೊನ್ನಟ್ಟಿ ತಹಸೀಲ್ದಾರ್ ಆಫೀಸಿನಿಂದ ಬಾಗಲಕೋಟೆ ಮುಟ್ಟಿರ್ಲಿಲ್ಲ. ಅರ್ಥ ಮಾಡ್ಕೊಡ್ರಿ. ಇವತ್ತು ಶಾಸಕಾಂಗ ಎಷ್ಟು ಜಡತು ಹೊಂದಿದೆ, ಕಾರ್ಯಾಂಗ ಎಷ್ಟು ಜಡತು ಹೊಂದಿದೆ. ಯಾಕೆ ವ್ಯವಸ್ಥೆ ಈ ಹಂತಕ್ಕೆ ಬಂದಿದೆ ಅಂದ್ರ ಏನೆಲ್ಲಾ ಮಾಡಿದ್ರು ಕೊನೆ ಒಂದು ದಿನ ಜನರು ಹೆಂಗ್ ಮಳೆ ಮಾಡ್ಬೇಕು ಅನ್ನೋದನ್ನ ಕಲ್ತಿರುವಂತ ಇವತ್ತು ದುಷ್ಟ ರಾಜಕಾರಣಿಗಳು, ದುರುಳ ರಾಜಕಾರಣಿಗಳು ನಮ್ಮಲ್ಲಿ ಒಡಕು ಉಂಟು ಮಾಡಿ ಈ ವ್ಯವಸ್ಥೆಯನ್ನು ಮತ್ತೆ ಒಂದು ಮುದ್ದಿನ ಆಟ ಆಡಿ ಮತ್ತೆ ಪಣಕ್ಕೆ ಬಂದೇ ಬರ್ತೀವಿ. ಇವ್ರು ಎಷ್ಟು ಜನ ಅದಾರ, ಇವ್ರಿಗಿಂತ ಹೆಚ್ಚು ಜನ ನನ್ನ ಹಿಂದದಾರ ಅನ್ನುವಂತ ಒಂದು ದುರಾಲೋಚನೆಯಲ್ಲಿ ಇವತ್ತು ರಾಜಕಾರಣಿಗಳ ಮುಂದೆ ಹೊಂಟಾರ. 224 ಜನ MLA ಗಳು, 40 ಜನ MLC, 28 ಜನ MP ಗಳು, 2,02,000 ಗ್ರಾಮ ಪಂಚಾಯತ್ ಮೆಂಬರ್ಗಳು, 1,080 ಜಿಲ್ಲಾ ಪಂಚಾಯತ್ ಮೆಂಬರ್ಗಳು, 4,935 ತಾಲೂಕ್ ಪಂಚಾಯತ್ ಮೆಂಬರ್ಗಳು, ಇವ್ರನ್ನೆಲ್ಲ ನಾವು ಮತ ಹಾಕಿ ಕಳ್ಸಾಕತ್ತೀವಿ. ನಮ್ಮ ಸಮಸ್ಯೆಗಳಿಗೆ ಇವ್ರು ಏನಾದರೂ ಪರಿಹಾರ ಕೊಡ್ತಾರಂತ. ಬಟ್ ನಾನು ಈ ವೇದಿಕೆಯನ್ನ ಆರಂಭ ಮಾಡಿದಾಗ ಒಂದು ಮದುವೆಗೆ ಹೋಗಿದ್ದೆ. ಇವತ್ತು ಅವನ ಮಗ ತಿರುಗಾಡಿ ಬಂದ್ ನನಗೆ ಮಾತಾಡ್ಸಾಕೈತಾನ. ಆದ್ರೂ ನಮ್ಮ ವೇದಿಕೆ, ನಮ್ಮ ಹೋರಾಟ ಇನ್ನೂ ಸರ್ಕಾರಕ್ಕೆ ಮುಟ್ಟಿಲ್ಲ ಅಂದ್ರ ನಮ್ಮನ್ನ ನಾವು ಮುಟ್ಟಿ ನೋಡ್ಕೊಳ್ಳುವಂತ ಕಾಲ ಅನಿವಾರ್ಯ ಆಗ್ಯದ. ಆದ್ಮೇಲೆ ಅಲ್ಲದೆ ನಾವೇನಾದ್ರೂ ತಾಲೂಕು ಹೋರಾಟ ತಪ್ಪು ಮಾಡ್ತಾ ಇದ್ದೀವ, ನಮ್ಮನ್ನಾದ್ರೂ ನಾವು ವಿಮರ್ಶೆ ಮಾಡ್ಕೋಬೇಕಾರಲ್ಲ. ಕಾಯ್ದೆ ಒಳಗರ ಏನದ, ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ 1964 ಒಂದು ಇತಿಮಿತಿಗಳನ್ನ ಮಾಡಿದ್ರು. ಒಂದು ತಾಲೂಕು ಆಗ್ಬೇಕಾದ್ರೆ ಏನೇನು ಬೇಕು? ಮೊಟ್ಟ ಮೊದಲಿಗೆ 1 ಲಕ್ಷ ಜನಸಂಖ್ಯೆ ಬೇಕು. ನಾವು 1 ಲಕ್ಷಕ್ಕಿಂತ ಹೆಚ್ಚದಿವಲ್ರಿ, 1,64,000 ಜನಸಂಖ್ಯೆನ ಹೊಂದಿವಿ. ತಾಲೂಕು ಆಗ್ಲಿಕ್ಕೆ ಪ್ರಥಮವಾಗಿ ಬೇಕಾಗಿರೋದು ಜನಸಂಖ್ಯೆ. ಎರಡನೇದು ವ್ಯವಸ್ಥೆ. ಇಲ್ಲಿ ಏನಾದ್ರು ಸರ್ಕಾರಿ ಕಟ್ಟಡ ಮಾಡ್ಲಿಕ್ಕೆ ಜಾಗದ ವ್ಯವಸ್ಥೆ ಇದೆಯಾ? ಅದು ಕೂಡ ನಮ್ಮಲ್ಲಿ ಸಾಕಷ್ಟು ಲಭ್ಯವಿದೆ. ಇಲ್ಲಿ ಜನ ಯಾರ್ದಾದ್ರೂ ವಿರೋಧ ಇದೆಯಾ? ಯಾರ್ದು ಇಲ್ಲ. ಆದ್ರೂ ತಾಲೂಕು ಯಾಕೆ ಆಗ್ತಾ ಇಲ್ಲ?
ಆತ್ಮೀಯರೇ, ಮೊನ್ನೆ ಕೂಡ ಕಾಂಗ್ರೆಸ್ ಸರ್ಕಾರ ಇಡೀ ಸ್ವತಂತ್ರ ಸಂವಿಧಾನದ ವಿರೋಧಿ ಒಂದು ಕಾಯ್ದೆಯನ್ನು ತಗೊಂಡ್ಬಂದ್ರು, ದ್ವೇಷ ಭಾಷಣ. ಆತ್ಮೀಯರೇ, ಅರ್ಥಿರ್ಲಿ, ಈಗ ನಾವು ಕಾಯ್ದೆಯನ್ನು ಹಿಡ್ಕೊಂಡ್ ಕೂತ್ರ, ಜೈಲಿಗೆ ಹೋಗದೆ ಇದ್ರ, ಹೊಡೆದಾಡ್ದಿದ್ರ ನಮ್ಮ ತಾಲೂಕ ಇನ್ನ 4 ವರ್ಷ ನಾವು ಹಿಂಗ ಕೊಂಡಿರ್ಬೇಕಾಗತ್ತ. ಪ್ರಾಚೀನ ಕಾಲದಿಂದಲೂ ಕೂಡ ನಮ್ಮ ಹಕ್ಕುಗಳಿಗಾಗಿ, ನಮ್ಮ ಬೇಡಿಕೆಗಳಿಗಾಗಿ, ನಮಗಾದ ಅನ್ಯಾಯಗಳಿಗಾಗಿ ನೂರಾರು ಹೋರಾಟಗಳು ನಡ್ಕೊಂಡು ಬಂದವ. ರಾಜ ಮಹಾರಾಜರ ಕಾಲದಾಗ ತಮ್ಮ ಗಡಿಗಳ ಭದ್ರತೆಗಾಗಿ, ಆ ಗಡಿ ಮೇಲೆ ಬೇರೆಯವರು ಆಕ್ರಮಣ ಮಾಡಿದಾಗ ಹೋರಾಟ ನಡೀತಿತ್ತು. ಹೋರಾಟ ನಡೆದು ಇಡೀ ಜನ ಎಲ್ಲ ಒಗ್ಗಟ್ಟಾಗಿ ತಮ್ಮ ರಾಜ್ಯವನ್ನ, ತಮ್ಮ ಸಮಾಜವನ್ನ ಸಂರಕ್ಷಣೆ ಮಾಡ್ಕೊಳ್ಳುವಂತ ಕಾಲವನ್ನು ನೋಡಿದಿವಿ. 12ನೇ ಶತಮಾನಕ್ಕೆ ಬಂದಾಗ ಗುಲಾಮ, ಖಿಲ್ಜಿ, ತುಘಲಕ್, ಲೋಧಿ ಆಮೇಲೆ ಮೊಘಲ್ ಸಂತತಿಗಳು ಕೂಡ ನಮ್ಮ ದೇಶವನ್ನ ಆಳುವ ಕಾಲಕ್ಕ ಸಾಕಷ್ಟು ಹೋರಾಟಗಳು ನಡೆದವು. ನಮ್ಮಲ್ಲಿರುವಂತ ಒಡಕನ್ನು ಉಪಯೋಗ ಮಾಡಿಕೊಂಡು ಅಂದು ಬ್ರಿಟಿಷರು ಬಂದು ಭಾರತವನ್ನ ಸೇರಿದ್ರು. ಭಾರತದಲ್ಲಿ ಎಂಟ್ರಿಯಾಗಿ ನಮ್ಮವರನ್ನ ಜಾತಿ ಧರ್ಮದ ಆಧಾರದಲ್ಲಿ ಹೊಡೆದು ಆಳ್ವಿಕೆಯನ್ನ ಆರಂಭ ಮಾಡಿದ್ರು. ಸುಮಾರು 264 ವರ್ಷ ಭಾರತ ದೇಶವನ್ನ ಬ್ರಿಟಿಷರು ಆಳಿದ್ರು. ಆದ್ಮೇಲೆ ಅಂದು ಶಾಂತಿಗಾಗಿ ಶ್ರೀಯುತ ಮಹಾತ್ಮ ಗಾಂಧೀಜಿಯವರು ಇಡೀ ಜಗತ್ತಿಗೆ ಮಹಾತ್ಮನಾಗಿ ಪರಿವರ್ತನೆ ಆಗ್ಲಿಕ್ಕೆ ಕಾರಣ ಏನಂದ್ರ ಅವ್ರು ಮಾಡ್ಕೊಂಡಂತ ಶಾಂತಿಯ ಹೋರಾಟ. ಆ ಶಾಂತಿ ಮಂತ್ರದ ಪ್ರತಿರೂಪದಂತ ನಮ್ಮ ವೇದಿಕೆ ಅಧ್ಯಕ್ಷರಂತ ಸಂಗಪ್ಪನಹಳ್ಳಿಯವರು ಪ್ರತಿ ಬಾರಿಗೂ ಶಾಂತಿ ಮಂತ್ರದಿಂದ ನಮ್ಮ ವೇದಿಕೆ ಸುಮಾರು 1381ನೇ ದಿವಸಕ್ಕೆ ಇವತ್ತು ಕಾಲಿಡ್ತಾರೆ. ಆದ್ಮೇಲೆ ದೇಶದ ಸ್ವತಂತ್ರ ಸಿಗಬೇಕಾದ್ರೂ ಕೂಡ ಹೋರಾಟ ಇರಲಾರ್ದೆ ಸಿಕ್ಕಿಲ್ಲ. ಇವತ್ತು ಎಷ್ಟೋ ಹೋರಾಟಗಳು ಯಶಸ್ವಿ ಕಂಡದ್ದು ಹೋರಾಟದಿಂದಲೇ. ಈ ಹೋರಾಟದಲ್ಲಿ ಯಾರು ಹಿಂದೆ ಸರಿಲಿಕ್ಕೆ ಹೋಗಬೇಡಿ, ಯಾಕಂದ್ರೆ ನಮ್ಮ ಶತಸಿದ್ಧ, ನಮ್ಮ ಯಶಸ್ವಿ ಆಗೇ ಆಗ್ತೀವಿ. ಅದಕ್ಕೂ ತಾಳ್ಮೆಯ ಕಡಲ್ ಹೊಡೆದು ಇವತ್ತ ಮಾಡು ಇಲ್ಲವೇ ಮಡಿ ಅನ್ನುವಂತ ಸ್ಥಿತಿಯನ್ನ ನೀವೆಲ್ಲ ತಲುಪಿದ್ದೀವಿ. ಇರ್ತಾರ ಅವಾಗ ಮ್ಯಾಗ ಹೋಗ್ತದ. ಇವತ್ತು ರಾಜಕಾರಣಿಗಳ ಮಕ್ಕಳಿಗೆ ನಾವು ಪಟಾಕ್ಷಿ ಹಿಡದೇ ಹೋದ್ರೆ ಇದು ಇಂದು ಎಷ್ಟು ದಿನ ಮಾಡಿದ್ರು ಕೂಡ ನಾವು ಹೋರಾಟ ಕೇವಲ ಹೋರಾಟ ಆಗಿ ಉಳಿತದ, ನಮಗ್ ನ್ಯಾಯ ಸಿಗೋದಿಲ್ಲ. ಒಂದ್ ಅರ್ಥ ಮಾಡ್ಕೊಳ್ರಿ, 1400 ದಿನ ಬಂದ್ರು ಇಡೀ ರಾಜ್ಯಕ್ಕೆ ಕಂದಾಯ ಸಚಿವರಿಗೆ ನಾವಿನ್ನೂ ಮುಧೋಳ ತಾಲೂಕದವರು ಅನ್ನುವಂತ ಅರಿವಾಗಿಲ್ಲ ಅಂದ್ರ ಇಲ್ಲಿ ಕಂದಾಯ ಇಲಾಖೆ ಎಡಬೇಕು ಅಥವಾ ಕಂದಾಯ ಇಲಾಖೆಗಳಿಗೆ ಅರ್ಥ ಮಾಡಿಸಲು ನಾವು ಎಡವಿವೋ